ಜಾಗತಿಕ ಮೀಥೇನ್ ಸ್ಥಿತಿಗತಿಗಳ ವರದಿ. ಜಾಗತಿಕ ಮೀಥೇನ್ ಸ್ಥಿತಿಗತಿಗಳ ವರದಿ. ಓಕೆ, ಸೊ ಇಟ್ ಈಸ್ ಒಂದು ಕ್ವಶನ್ ನೋಡಿ. ನಾನು ಎಲ್ಲ ಟಾಪಿಕ್ಸು ಇಂಪಾರ್ಟೆಂಟ್ ಅಂತ ಹೇಳಲ್ಲ. ಆ ವಾರದ್ದು ಏನೇನು ಬಂದಿರುತ್ತೋ ನಾನೆಲ್ಲ ಹೇಳ್ತಾ ಇರ್ತೀನಿ. ಬಟ್ ಕೆಲವೊಂದು ಟಾಪಿಕ್ಸ್ನ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡ್ತೀನಿ, ಪರ್ಟಿಕ್ಯುಲರ್ ಆಗಿ. ಓಕೆ, ಯಾಕೆಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿರ್ತೀವಿ, ಯಾವ ಟಾಪಿಕ್ಕಿಂದ ಕರೆಂಟ್ ಅಫೇರ್ ಕ್ವಶನ್ ತೆಗಿತಾ ಇದ್ದಾನೆ ಅಂತ. ಅದರಲ್ಲಿ ಈ ಟಾಪಿಕ್ ಒಂದು ಬರೆದಿಟ್ಕೊಳ್ಳಿ. ಸರಿ, ಸೊ ಜಾಗತಿಕ ಮೀಥೇನ್ ಸ್ಥಿತಿಗತಿಗಳ ವರದಿ ಕರೆಕ್ಟಾಗಿ ಫೋಕಸ್ ಮಾಡಿ. ಐ ಆಮ್ ಗೋಯಿಂಗ್ ಟು ಇಂಟರ್ಲಿಂಕ್ ಸೋ ಮೆನಿ ಟಾಪಿಕ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರಾಪರ್ ಪಾಯಿಂಟ್ಸ್ ಕೊಡ್ತಾ ಹೋಗ್ತೀನಿ. ಆಯ್ತಾ? ನೋಡಿ, ಲಿಸನ್ ಹಿಯರ್ ಸರ್. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಹಸಿರು ಮನೆ ಅನಿಲಗಳಿದ್ರೇನೆ ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಆದ್ರೇನೆ ಗ್ಲೋಬಲ್ ವಾರ್ಮಿಂಗು, ಗ್ಲೋಬಲ್ ವಾರ್ಮಿಂಗ್ ಆದ್ರೇನೆ ಕ್ಲೈಮೇಟ್ ಚೇಂಜ್. ಆಯ್ತಾ? ಎನ್ವೈರ್ಮೆಂಟ್ ಆಗಿರೋರು ಹೇಳ್ರಿ, ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಯಾವುದು? ಹಸಿರು ಮನೆ ಅನಿಲಗಳನ್ನು ನಿಯಂತ್ರಿಸುವ ಜಾಗತಿಕ ಒಪ್ಪಂದ ಯಾವುದು? ಕಿಯೋಟೋ ಪ್ರೋಟೋಕಾಲ್. ಓಕೆ, ಕಿಯೋಟೋ ಒಪ್ಪಂದ. ಆಯ್ತಾ? ಕಿಯೋಟೋ ಪ್ರೋಟೋಕಾಲ್. ನೋಡೋಣ ಮತ್ತೆ ಹೇಳಿ. ಕಿಯೋಟೋ ಒಪ್ಪಂದ ಯಾವಾಗ ಸೈನ್ ಆಯಿತು? ಯಾವಾಗ ಸೈನ್ ಆಯ್ತು ರೀ? 1997ರಲ್ಲಿ UNFCC ಸಮಾವೇಶದ COP 3ನೇ ಶೃಂಗಸಭೆ ಅಲ್ಲಿ ಸೈನ್ ಆಗಿದ್ದು ಕಿಯೋಟೋ ಪ್ರೋಟೋಕಾಲ್. ಸೊ ಇಟ್ಸ್ ಎ ನೋಡಿ ಗ್ಲೋಬಲ್ ಅಗ್ರಿಮೆಂಟ್. ಇಟ್ಸ್ ಎ ಗ್ಲೋಬಲ್ ಅಗ್ರಿಮೆಂಟ್ which speaks about reducing greenhouse gas concentrations. ಹಾಗಾದರೆ ಹಸಿರು, ನನಗೆ ಈ B7 ಅವ್ರದ್ದು ಮುಂದಿನ ದಿನಗಳು ಕಾಣ್ತಾ ಇದೆ. ಅಂದರೆ ನೋಡಿ, ಫಸ್ಟ್ ಡೇ ಎಲ್ಲ ನೋಡ್ಸ್ಕೊಂಡು ಇನ್ನೊಂದು 3 ತಿಂಗಳ ನೀವು B7 ಆಮೇಲೆ ಇನ್ನು ಕೆಲವರು ಇದ್ದಾರೆ. ಓಕೆ, ಒಂದು 10% ಜನ ನಂದು ಫಸ್ಟ್ ಡೇಯಿಂದ ನೋಡ್ತಿದ್ದೀನಿ ಸರ್. ದೇ ಆರ್ ಸ್ಟಿಲ್ ದ ಸೇಮ್. ಓಕೆ, ಐ ಕ್ಯಾನ್ ಪಾಯಿಂಟ್ ಔಟ್ ಸಮ್ ಪೀಪಲ್. ಅವ್ರು ಇವತ್ತು ನೋಟ್ಸ್ ಮಾಡ್ಕೊಳ್ತಾರೆ, ಫಸ್ಟಿಂದನೂ ನೋಟ್ಸ್ ಮಾಡ್ಕೊಳ್ತಿರ್ತಾರೆ, ಅಷ್ಟೇ ಸ್ಟೂಡೆಂಟ್ಸ್ ಇರ್ತಾರೆ, ಅವರೇ ವಿನ್ನಿಂಗ್ ಕ್ಯಾಂಡಿಡೇಟ್ಸ್. ಅಲ್ಲ, ಯಾರ್ಯಾರು ಹಂಗೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತಾನೆ. ನಾನೇನು ಹೇಳೋ ಅವಶ್ಯಕತೆ ಇರೋದು. ಆಯ್ತು ಸುಮಾರು ಆಯ್ತೇನ್ರಿ? ಸೊ ಪ್ಲೀಸ್. ಆಮೇಲೆ ಒಂದು ಹೇಳ್ತೀನಿ ನೋಡಿ, ನವೆಂಬರ್ ಮಂತು, ಡಿಸೆಂಬರ್ ಮಂತು, ಆಯ್ತಾ? ಇದು ಸ್ವಲ್ಪ ಅಂದರೆ ನವೆಂಬರ್ ಮಿಡ್ 15ನೇ ತಾರೀಕು ಆದಮೇಲೆ ಈ ಚಳಿಗಾಲ. ನವೆಂಬರ್ ಆದಮೇಲೆ ಅಲ್ಲಿಂದ ಡಿಸೆಂಬರ್ ಎಂಡ್ವರೆಗೂ UNFCC COP 30 ನಡೀತಿರೋದ್ರಿಂದ, UNFCC ಸಮಾವೇಶದ 30ನೇ COP ಶೃಂಗಸಭೆ ನಡೀತಿರೋದ್ರಿಂದ ಜಾಸ್ತಿ ಎನ್ವೈರ್ಮೆಂಟ್ ಟಾಪಿಕ್ಸ್ ಜಾಸ್ತಿ ಇರ್ತವೆ. ಓಕೆ, ಎನ್ವಿರಾನ್ಮೆಂಟ್ ಟಾಪಿಕ್ಸ್. ಆಮೇಲೆ ಸರ್ ನೀವು ಎನ್ವೈರ್ಮೆಂಟ್ ಟೀಚರ್ ಇದ್ರೆ ಅದಕ್ಕೆ ಬರೀ ಅವನೇ ಹಂಗೆ ಅನ್ಕೋಬೇಡಿ, ಟಾಪಿಕ್ಸ್ ಆಗಿರ್ತಾವೆ ಜಾಸ್ತಿ. ಓಕೆ, ಎಸ್, ಬೇರೆ ಬೇರೆ ಇದಾವೆ, ಮುಂದಕ್ಕೆ ಮಾತಾಡ್ತೀನಿ ನೋಡಿ. ಈಗ ಹಾಗಾದ್ರೆ ಬೇಗ ಹೇಳಿ, ಕಿಯೋಟೋ ಒಪ್ಪಂದದ ಅಡಿಯಲ್ಲಿ ಅಧಿಕೃತವಾಗಿ ಘೋಷಿಸಲಾಗಿರುವಂಥ ಗ್ರೀನ್ ಹೌಸ್ ಗ್ಯಾಸಸ್ಗಳ ಸಂಖ್ಯೆ ಎಷ್ಟು ಸರ್? ಅಲ್ಲ, 100 ಗ್ರೀನ್ ಹೌಸ್ ಗ್ಯಾಸಸ್ ಇದಾವೆ. ಆದರೆ ಹೌ ಮೆನಿ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಡಿಕ್ಲೇರ್ಡ್ ಅಂಡರ್ ಕಿಯೋಟೋ ಪ್ರೋಟೋಕಾಲ್? ಎಷ್ಟು? 6. ಓಕೆ, ಯಾವ್ಯಾವ ಒಂದ್ಸತಿ ಹೇಳ್ತೀರಾ? ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಕ್ಲೋರೋಫ್ಲೋರೋ ಕಾರ್ಬನ್ ಮತ್ತೆ ಹೈಡ್ರೋಫ್ಲೋರೋ ಕಾರ್ಬನ್ನು, ಸಲ್ಫರ್ ಡೈಆಕ್ಸೈಡು, ನೈಟ್ರಸ್ ಡೈಆಕ್ಸೈಡು, ಪರ್ಫ್ಲೋರೋ ಕಾರ್ಬನ್ನು, ಓಕೆ, ಸಲ್ಫರ್ ಎಕ್ಸಾಫ್ಲೋರೈಡ್. ಆಯ್ತಾ? ಇದರಲ್ಲಿ ಸಲ್ಫರ್ ಎಕ್ಸಾಫ್ಲೋರೈಡ್ ಇದರಲ್ಲಿ ಸರ್ ನಾನು ಯಾವ್ದು ಗ್ರೀನ್ ಕಲರ್ ಮಾರ್ಕ್ ಮಾಡ್ತಿದ್ದೀನಲ್ಲ, ಇದೆಲ್ಲ ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಗ್ಯಾಸಸ್. ಇವು 3 ಮಾನವ ನಿರ್ಮಿತ ಹಸಿರುಮನೆ ಅನಿಲಗಳು. CFC, HFC, ಪರ್ಫ್ಲೋರೋ ಕಾರ್ಬನ್ನು, ಸಲ್ಫರ್ ಎಕ್ಸಾಫ್ಲೋರೈಡ್ ಇವೆಲ್ಲ ಮ್ಯಾನ್ ಮೇಡ್. ಇನ್ನು ಮಿಕ್ಕಿದ್ದೆಲ್ಲ ನೋಡಿ, ಇದು ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್. ಓಕೆ, ಸಲ್ಫರ್ ಡೈಆಕ್ಸೈಡು ಮತ್ತು ನೈಟ್ರಸ್ ಡೈಆಕ್ಸೈಡು
ಅದು ಮ್ಯಾನ್ ಮೇಡು ಆಗಿರ್ಬೋದು, ನ್ಯಾಚುರಲ್ ಆಗು ಆಗಿರ್ಬೋದು. ಓಕೆ, ದಟ್ ಕ್ಯಾನ್ ಬಿ ಮ್ಯಾನ್ ಮೇಡ್ ಆಲ್ಸೋ, ನ್ಯಾಚುರಲ್ ಆಲ್ಸೋ. ಬಟ್ ಇವೆರಡು ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸಸ್. ಆಯ್ತಾ? ಅದರಲ್ಲಿ ನಾನು ಪರ್ಟಿಕ್ಯುಲರ್ ತಗೊಳ್ತಿರೋದು ಮಿಥೇನ್. ಓಕೆ, CH4 ನೋಡಿ. ಈಗ ಇವೆಲ್ಲ ಬಿಟ್ಬಿಡಿ ಹೋಗ್ಲಿ. ಲೆಟ್ ಇಸ್ ಓನ್ಲಿ ಕಂಪೇರ್ ಕಾರ್ಬನ್ ಡೈಆಕ್ಸೈಡ್ ಇನ್ ಮೀಥೇನ್. ಆಯ್ತಾ ಸರ್? ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಮಾಡುತ್ತೋ ಅದಕ್ಕಿಂತ 80 ಪಟ್ಟು ಜಾಸ್ತಿ ಗ್ಲೋಬಲ್ ವಾರ್ಮಿಂಗನ್ನು ಮೀಥೇನ್ ಮಾಡುತ್ತೆ. ಸರ್ ಈಗ ಇವೆರಡರಲ್ಲಿ ಅತಿ ಹೆಚ್ಚು ಬಿಡುಗಡೆ ಆಗೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಬಟ್ ಹೆಚ್ಚು ಗ್ಲೋಬಲ್ ವಾರ್ಮಿಂಗ್ ಮಾಡೋದು ಯಾವುದು? ಮೀಥೇನ್. ಓಕೆ, ಮೀಥೇನ್ ಈಸ್ 80 times ಮೋರ್ ಪೊಟೆನ್ಷಿಯಲ್ ದನ್ ಕಾರ್ಬನ್ ಡೈಆಕ್ಸೈಡ್ ಇನ್ ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್. ಆಯ್ತಾ? ಸರಿ, ಮೀಥೇನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್. ಓಕೆ, ನೈಸರ್ಗಿಕವಾಗಿ ಬಿಡುಗಡೆ ಆಗುವ ಹಸಿರುಮನೆ ಅನಿಲ. ನೋಡಿ ಪ್ಲೀಸ್, ಮೀಥೇನ್ ರಾಸಾಯನಿಕ ಸೂತ್ರ CH4, ಭತ್ತದ ಗದ್ದೆಗಳಿಂದ, ಪ್ಯಾಡಿ ಫೀಲ್ಡ್ಸ್. ಎರಡನೇದು ಕ್ಯಾಟಲ್ ಎಕ್ಸ್ಕ್ರೀಟಾ, ಜಾನುವಾರುಗಳಿಂದ ವಿಸರ್ಜನೆಯಾಗುವ ತ್ಯಾಜ್ಯ. ಓಕೆ, ಸೊ ಜಾನುವಾರುಗಳ ಮಲಮೂತ್ರದಲ್ಲಿ ಜಾಸ್ತಿ ಮೀಥೇನ್ ಇರುತ್ತೆ. ಓಕೆ, ಕ್ಯಾಟಲ್ ಎಕ್ಸ್ಕ್ರೀಟಾ, ಭತ್ತದ ಗದ್ದೆಗಳು, ಮತ್ತೆ ಎಲ್ಲಿ ವಸ್ತುಗಳು ಕೊಳಿತವೋ, ಓಕೆ, ಎಲ್ಲಿ ವಸ್ತುಗಳು ಕೊಳಿತವೋ ಅಲ್ಲಿ ಮೀಥೇನ್ ಹೆಚ್ಚು ಪ್ರೊಡ್ಯೂಸ್ ಆಗುತ್ತೆ. ಆಯ್ತು, ನಾವು ಜಾಸ್ತಿ ವೇಸ್ಟ್ ಜನರೇಟ್ ಮಾಡ್ತಾ ಇದೀವಿ ಅಂದರೆ ಮೀಥೇನು. ಆಯ್ತಾ? ಅರ್ಥ ಆಗ್ತಿದೆ ನಿಮಗೆ? ಸೊ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನೋಡಿ, ಇದರಲ್ಲಿ ಓಕೆ, ಸೊ ಮೀಥೇನ್ದು ರಾಸಾಯನಿಕ ಸೂತ್ರ CH4. ಆಯ್ತಾ? ಅಂಡ್ ಇಟ್ ಈಸ್ 80 times ಮೋರ್ ಪೊಟೆನ್ಷಿಯಲ್ ದ್ಯಾನ್ ಕಾರ್ಬನ್ ಡೈಆಕ್ಸೈಡ್. ಸರ್, ಮೀಥೇನು ವಾತಾವರಣದಲ್ಲಿ ಎಷ್ಟು ದಿನ ಸಕ್ರಿಯವಾಗಿರುತ್ತೆ? 12 ವರ್ಷ ಇರುತ್ತೆ ಅಷ್ಟೇ ಮೀಥೇನ್. ಅಂದರೆ ಶಾರ್ಟ್ ಲೀವ್ಡ್ ಗ್ಯಾಸ್ ಇದು. ಓಕೆ, ಅಲ್ಪಾವಧಿಯವರೆಗೆ ಸಕ್ರಿಯವಾಗಿರುವ ಅನಿಲ 12 ವರ್ಷ ಇರುತ್ತೆ. ಆಮೇಲೆ ಡಿಸಿಂಟಿಗ್ರೇಟ್ ಆಗುತ್ತೆ, ಕಾರ್ಬನ್ ಸಪ್ರೇಟ್ ಆಗುತ್ತೆ, ಹೈಡ್ರೋಜನ್ ಸಪ್ರೇಟ್ ಆಗುತ್ತೆ. ಅಲ್ಪಾವಧಿಯವರೆಗೆ ಸಕ್ರಿಯವಾಗಿರುವಂಥ ಅನಿಲವಾದರೂ ಕೂಡ 80% ಹೆಚ್ಚು ಗ್ಲೋಬಲ್ ವಾರ್ಮಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ನೋಡಿ, ಪ್ಲೀಸ್ ಮಾತಾಡಬೇಡಿ. ಓಕೆ, ಆಯ್ತಾ? ಇದರಲ್ಲಿ ಕೃಷಿ ಕ್ಷೇತ್ರದಿಂದ ಈ ಜಗತ್ತಲ್ಲಿ ಎಷ್ಟು ಮೀಥೇನ್, ನಾನು ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಭತ್ತದ ಗದ್ದೆಗಳಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದೆ. ಜಗತ್ತಲ್ಲಿ ಎಷ್ಟು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೋ 40% ಆಫ್ ದ ಮೀಥೇನು ಕೃಷಿ ಕ್ಷೇತ್ರದಿಂದ ಆಗುತ್ತೆ. ಓಕೆ, ವೇಸ್ಟ್ ಎಸಿಗ್ತಿರಲ್ಲ, ವೇಸ್ಟ್ ಆಯ್ತಾ? ವೇಸ್ಟ್ ಅಂದರೆ ಈಗ ಜಾನುವಾರುಗಳ ಮಲಮೂತ್ರ ಕೂಡ ವೇಸ್ಟೇ ಅದು. ಓಕೆ, ಆ ವೇಸ್ಟ್ ಆಗಿರ್ಬೋದು, ಗಾರ್ಬೇಜ್ ವೇಸ್ಟ್ ಆಗಿರ್ಬೋದು, ಎಲ್ಲ ವೇಸ್ಟ್ ಸೆಕ್ಟರಿಂದ, ತ್ಯಾಜ್ಯದಿಂದ 20% ಬಿಡುಗಡೆ ಆಗುತ್ತೆ. ಆಮೇಲೆ ನಾವೇನು ಗೋಬರ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಲ್ಲ, ಓಕೆ, ಸೊ ಗೋಬರ್ ಗ್ಯಾಸ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಅಥವಾ ನಾವು ಅದನ್ನು ಇಂಧನ ಅಂತ ಕರಿಬೋದು, ಎನರ್ಜಿ ಅಂತ ಕರಿಬೋದು, ಅದರಿಂದ 20% ಪ್ರೊಡ್ಯೂಸ್ ಆಗುತ್ತೆ. ಸಾರಿ, 35%. ಸೋರ್ಸಸ್ ಎಲ್ಲಿಂದ ಎಷ್ಟೆಷ್ಟು ಬರ್ತಿದೆ ಅಂತ. ಆಯ್ತಾ? ಕೇಳಿಸ್ಕೊಳ್ಳಿ. ಕೃಷಿ ಕ್ಷೇತ್ರದ 40%, ವೇಸ್ಟ್ ಸೆಕ್ಟರ್ನ 20%, ಎನರ್ಜಿ ಸೆಕ್ಟರ್ನ 35%. ಮತ್ತೆ ವರ್ಷಕ್ಕೆ ನೋಡಿ ಪ್ಲೀಸ್, ಇಲ್ಲಿ ಒಂದು ಡೇಟಾ ಕೊಡ್ತೀನಿ ನಿಮಗೆ. ಜಗತ್ತಲ್ಲಿ ಎಷ್ಟು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೋ, ಜಗತ್ತಲ್ಲಿ ಮೀಥೇನ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೋ 9% ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಇಂಡಿಯಾ. ಬಿಕಾಸ್ ಆಬ್ವಿಯಸ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಗ್ರಿಕಲ್ಚರ್ ಮೀಥೇನ್ ಎಮಿಷನ್ಸು ಜಾಸ್ತಿ ಇರುತ್ತೆ. ಎರಡನೇದು, ಅಗ್ರಿಕಲ್ಚರಿಂದ ಎಷ್ಟು ಮೀಥೇನ್ ಪ್ರೊಡ್ಯೂಸ್ ಆಗ್ತಿದೆಯೋ, ಅದರಲ್ಲಿ 12% ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಇಂಡಿಯಾ. 12% ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಇಂಡಿಯಾ. ಈ ನಂಬರ್ಸ್ಗಳು ಎಕ್ಸಾಮಿಗೆ ಕೇಳಲ್ಲ, ಬಟ್ ಕ್ಯೂರಿಯಾಸಿಟಿ ಪರ್ಸ್ಪೆಕ್ಟಿವ್, ಯಾವಾಗ ನಾವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡ್ತೀವಲ್ಲ, ತೂಕ ಹೆಚ್ಚವರು. ಸುಮ್ಮನೆ ಮಾತಾಡೋದಕ್ಕೂ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ. ಓಕೆ,
ಜಗತ್ತಿನ ಒಟ್ಟು ಮೀಥೇನ್ ಉತ್ಪಾದನೆಯಲ್ಲಿ ಭಾರತ 9%, ಕೃಷಿಯ ಕ್ಷೇತ್ರದಲ್ಲಿ ಒಟ್ಟು ಉತ್ಪಾದನೆ ಆಗುವಂಥ ಒಟ್ಟು ಮೀಥೇನಲ್ಲಿ ಭಾರತ 12% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆಯ್ತಾ? ಸರಿ, ಇದೆಲ್ಲ ಆದಮೇಲೆ ಸರಿ, ಈಗ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರೋ ಅಂಥವು ಮಾತಾಡೋಣ. ಓಕೆ, ಸೊ ಬರೋ ಅಂಥವು ಮಾತಾಡೋಣ. ನಾವು ಲಿಸನ್ ಯು. ಓಕೆ, ಲಿಸನ್ ಟು ಬಿ ವೆರಿ ಕೇರ್ಫುಲ್. ಸರ್, ಅವಾಗ್ಲಿಂದ ಒಂದು ಸಮಾವೇಶವನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಯಾವುದು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಆಯ್ತಾ? ಈಗ 34 ವರ್ಷದ ಹಿಂದೆ, ಓಕೆ, ಅಂದರೆ 2021ರಲ್ಲಿ UNFCC ಸಮಾವೇಶದ COP 26ನೇ ಶೃಂಗಸಭೆ ನಡೆದಿತ್ತು. ಆಯ್ತಾ? 26ನೇ ಶೃಂಗಸಭೆಯಲ್ಲಿ ಮೀಥೇನ್ ಎಮಿಷನ್ಸ್ ಅನ್ನು ಕಟ್ ಮಾಡಲಿಕ್ಕೋಸ್ಕರ, ಮೀಥೇನ್ ಹೊರಸೂಸುವಿಕೆಗಳನ್ನು ಕಡಿತ ಮಾಡಲಿಕ್ಕೋಸ್ಕರ ಈ ಸಭೆಯಲ್ಲಿ ಒಂದು ಒಕ್ಕೂಟವನ್ನು ಕಟ್ಟಲಾಯಿತು. ಇದು ಎಕ್ಸಾಮಿಗೆ ಬರುತ್ತೆ. ಒಕ್ಕೂಟವನ್ನು ಕಟ್ಟಲಾಗಿತ್ತು. ಇದನ್ನ ಗ್ಲೋಬಲ್ ಮೀಥೇನ್ ಪ್ಲಡ್ಜ್ ಅಂತ ಕರೀತಾರೆ. ಗ್ಲೋಬಲ್ ಮೀಥೇನ್ ಪ್ಲಡ್ಜ್ ಅಂತ. ಈ ಗ್ಲೋಬಲ್ ಮೀಥೇನ್ ಪ್ಲಡ್ಜ್ ಟಾರ್ಗೆಟ್ ಏನು ಅಂತಂದ್ರೆ, ಸರ್ ಪ್ಲೀಸ್ ಲಿಸನ್. ಓಕೆ, 2030ರ ಒಳಗೆ ಜಗತ್ತಿನ ಒಟ್ಟು ಮೀಥೇನ್ ಉತ್ಪಾದನೆಯಲ್ಲಿ 30% ಕಡಿತಗೊಳಿಸುವುದು. UNFCC ಸಮಾವೇಶದ COP 26ನೇ ಶೃಂಗಸಭೆ 2021 ಅಲ್ಲಿ ನಡೆದಿತ್ತು. ಗ್ಲಾಸ್ಗೋ ಸ್ಕಾಟ್ಲ್ಯಾಂಡ್ ಅಲ್ಲಿ ಬರುತ್ತೆ. ಸ್ಕಾಟ್ಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಬರುತ್ತೆ. ಯಾವ್ದು ಮೇಡಮ್? ಓಕೆ, ಫೈನ್. ಸೊ UNFCC ಕನ್ವೆನ್ಷನ್ ಅಂಡರ್ಸ್ಟುಡ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, COP 26th ಸಮ್ಮಿಟ್. ಓಕೆ, COP ಅಂದ್ರೆ ಅರ್ಥ ಆಗ್ಲಿಲ್ವಾ ನಿಮಗೆ? ಅರ್ಥ ಆಗ್ಲಿಲ್ವಾ? ಯಾಕೆ ಅರ್ಥ ಆಗಿಲ್ಲ? ಎನ್ವೈರನ್ಮೆಂಟ್ ಆಗಿಲ್ಲ ನಿಮಗೆ. ಅದಕ್ಕೆ ಇರ್ಲಿ, ಒಂದ್ ನಿಮಿಷ ಅರ್ಥ ಮಾಡಿಸೋಣ ನೋಡಿ. ಅದಕ್ಕೆ ನೀವು ಹಳೆ ಬ್ಯಾಚರ್ಗೆ ನಿಮ್ಗೆ ನಡೆದೋಗುತ್ತೆ, ಹೊಸ ಬ್ಯಾಚರ್ ಸಮಸ್ಯೆ ಇರುತ್ತೆ. ಮೇಡಮ್ ಹೇಳ್ತೀನಿ ನೋಡಿ. ಒಂದು ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ ಇರುತ್ತಲ್ಲ, ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ ಅದು UNFCC ನಡೆದಿರೋದು 1992 ನಲ್ಲಿ. ಐ ಗಾಟ್ ಯುವರ್ ಪಾಯಿಂಟ್ ಬಿಡಿ, ನಿಮ್ಗೆಲ್ಲ ಅರ್ಥ ಆಗಿಲ್ಲ ನಂಗೆ ಗೊತ್ತಾಯ್ತು. ಓಕೆ, 1992 ನಲ್ಲಿ ನಡೆದಿರೋದು. ಒಂದು ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ದು ಆಬ್ಜೆಕ್ಟಿವ್ಸ್ ಅನ್ನು ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ನಾವು ಅವಾಗ ಅಡ್ಮಿನಿಸ್ಟ್ರೇಟಿವ್ ಮೀಟಿಂಗ್ಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ COP ಮೀಟಿಂಗ್ಸ್. ಆಯ್ತಾ? ಸೊ 2021 ನಲ್ಲಿ UNFCC COP 26th ಮೀಟಿಂಗ್ ನಡೆದಿತ್ತು. ಎಲ್ಲಿ ನಡೆದಿತ್ತು? UK ಗ್ಲಾಸ್ಗೋದಲ್ಲಿ ನಡೆದಿತ್ತು. ಓಕೆ, ಗ್ಲಾಸ್ಗೋ ಸ್ಕಾಟ್ಲ್ಯಾಂಡ್ ಅಲ್ಲಿ ಬರುತ್ತೆ. ಸ್ಕಾಟ್ಲ್ಯಾಂಡ್ ಇಸ್ ಎ ಪಾರ್ಟ್ ಆಫ್ UK. ಆಯ್ತಾ? ಅವಾಗ ಜಗತ್ತಲ್ಲಿ ಮೀಥೇನ್ ಎಮಿಷನ್ಸ್ ಅನ್ನು ಕಟ್ ಮಾಡ್ಲಿಕ್ಕೋಸ್ಕರ ಟೈಮಿಂಗ್ ಸೀಸನ್ ಬ್ಯಾಟ್ರಿ ಕ್ಯಾಮ್ರಾ ಡೆಡ್ ಆಯ್ತಾ? ಮತ್ತೇನ್ ಮಾಡೋದೀಗ? ಅಲ್ಲಪ್ಪ, ಏನೋ ಮಾಡ್ಬೇಕಲ್ಲ ಇದಕ್ಕೆ. ಇದ್ರದ್ದು ಇದು ಬರಲ್ಲ. ಫುಲ್ ಬಿಸಿ ಆಗಿದೆಯಾ? ಅಲ್ಲ, ಬೇರೆದು ಎತ್ಕೊಂಬ ಹೋಗ್ಲಿ, ಬೇರೆದು ಎತ್ಕೊಂಬ ನೆಕ್ಸ್ಟ್ ಟೈಮ್ ಇಂದ. ಈಗ ಫುಲ್ ಡೆಡ್ ಆಯ್ತು ಅದು. ಎರಡು ಕ್ಯಾಮ್ರಾ ತಂದ್ಬಿಡು, ಮಾಡ್ತೀವಿ. ಆಯ್ತಾ ಇದು? ಓಕೆ ಮೇಡಮ್, ಇಲ್ಲಿ ನೋಡಿ. ಹಲೋ ಸುಂದರ್, ಲಿಸನ್ ಹಿಯರ್, ಕೇಳಿಸ್ಕೊಡ್ರೋ. UNFCC convention was conducted in 1992. Okay, ಅದರದು you got to know what is COP meeting. Okay, so ಒಂದು ಯಾವುದೇ ಎನ್ವೈರನ್ಮೆಂಟಲ್ ಕನ್ವೆನ್ಷನ್ ಆಗಲಿ ಅದರ ಆಬ್ಜೆಕ್ಟಿವ್ಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅವಾಗ ಮೀಟಿಂಗ್ಸ್ ಮಾಡ್ತಿರ್ತಾರೆ. ಅದನ್ನು COP ಮೀಟಿಂಗ್ಸ್ ಅಂತ ಕರಿತೀವಿ. 2021 ನಲ್ಲಿ COP 26th ಮೀಟಿಂಗ್ ವಾಸ್ ಹೆಲ್ಡ್. ಆಯ್ತಾ? ಅವಾಗ ಅಲ್ಲಿ
ಮೀಥೇನ್ ಎಮಿಷನ್ಸ್ ಅನ್ನು ಕಟ್ ಮಾಡ್ಲಿಕ್ಕೋಸ್ಕರ ಒಂದು ಜಾಗತಿಕ ಒಕ್ಕೂಟವನ್ನು ಗ್ಲೋಬಲ್ ಆರ್ಗನೈಸೇಷನ್ ಕಟ್ಲಾಯಿತು. ಓಕೆ, ಇದನ್ನು ಗ್ಲೋಬಲ್ ಮೀಥೇನ್ ಪ್ಲಡ್ಜ್ ಅಂತ ಕರೀತಾರೆ. ಆಯ್ತಾ, ಲಿಸನ್, ಗ್ಲೋಬಲ್ ಮೀಥೇನ್ ಪ್ಲಡ್ಜ್ ಇದೊಂದು ಒಕ್ಕೂಟ. ಓಕೆ, ಸೊ ಮೀಥೇನ್ ಎಮಿಷನ್ಸ್ ಕಟ್ ಮಾಡ್ಲಿಕ್ಕೋಸ್ಕರ ಒಂದು ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಗ್ಲೋಬಲ್ ಆರ್ಗನೈಸೇಷನ್ ಅದು. ಓಕೆ, ಅದರ ಉದ್ದೇಶ ಏನು ಅಂತಂದ್ರೆ, ಜಗತ್ತಲ್ಲಿ ಎಷ್ಟು ಮೀಥೇನ್ ಪ್ರೊಡ್ಯೂಸ್ ಆಗ್ತಿದೆಯೋ, ಓಕೆ, ಅದರಲ್ಲಿ 30% ಆಫ್ ದ ಮೀಥೇನ್ ಅನ್ನ 2030 ಒಳಗಡೆ ಕಟ್ ಮಾಡಬೇಕು ಅಂತ. ಜಗತ್ತಿನ ಒಟ್ಟು ಮೀಥೇನ್ ಉತ್ಪಾದನೆಯಲ್ಲಿ ಕನಿಷ್ಠ 30% ಆಫ್ ದ ಮೀಥೇನ್ ಕಟ್ ಮಾಡಬೇಕು. ಎಷ್ಟೊಳಗಡೆ? 2030 ಒಳಗಡೆ. ಆದರೆ ಸರ್, ಪ್ಲೀಸ್ ನೋಟ್, ಬಟ್ ಇಂಡಿಯಾ ಡಿಡ್ ನಾಟ್ ಜಾಯಿನ್. ಭಾರತ ಸೇರ್ಪಡೆ ಮಾಡಲಿಲ್ಲ. ಭಾರತ ಗ್ಲೋಬಲ್ ಮೀಥೇನ್ ಪ್ಲಡ್ಜ್ನ ಸೇರಲಿಲ್ಲ. ಯಾಕೆಂತಂದ್ರೆ, ಸರ್, ನಾವಿದಕ್ಕೆ ಸೇರ್ಕೊಂಡ್ಬಿಟ್ರೆ ನಾವು ಮೀಥೇನ್ ಕಟ್ ಮಾಡಬೇಕಾಗುತ್ತಾ? ಮಾತಾಡ್ರೋ. ಮೀಥೇನ್ ಕಟ್ ಮಾಡಿದ್ರೆ ನಮ್ದು ಅಗ್ರಿಕಲ್ಚರ್ ಪ್ರೊಡಕ್ಷನ್ನು, ಫುಡ್ ಸೆಕ್ಯೂರಿಟಿ, ಆಯ್ತಾ? ಸೊ ಇಂಡಿಯಾ ಡಿಡ್ ನಾಟ್ ಜಾಯಿನ್. ಆಯ್ತಾ, ಬಟ್ ಇರಲಿ, ಮೀಥೇನ್ ಎಮಿಷನ್ಸ್ ಅನ್ನ ಕಟ್ ಮಾಡಲಿಕ್ಕೋಸ್ಕರ ಒಂದು ಜಾಗತಿಕ ಕಾರ್ಯಕ್ರಮ ಇದು. ಆಯ್ತಾ, ಬಟ್ ಭಾರತದಲ್ಲಿ ನಾವು ಇದಕ್ಕೆ ಸೇರ್ಕೊಳ್ಳಿಲ್ಲ ಅಂದ್ರೂ ಕೂಡ ಓಕೆ, ಸೊ ಮೀಥೇನ್ ಎಮಿಷನ್ಸ್ ಅನ್ನು ಕಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಕಾರ್ಯಕ್ರಮ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಕರಿತೀವಿ. ಆಯ್ತಾ, ಓಕೆ. ಈಗ ನಾನು ಇಲ್ಲೇನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬರ್ದಿದ್ನಲ್ಲ, ನಂಬರ್ಸು. ಓಕೆ, ಆ ನಂಬರ್ಸ್ ನನಗೆ ಎಲ್ಲಿ ಸಿಕ್ಕಿದೆ ಅಂತಂದ್ರೆ, ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಒಂದು ವರದಿಯನ್ನು ಬಿಡುಗಡೆ ಮಾಡ್ತು. ಯಾವ ವರದಿ? ಗ್ಲೋಬಲ್ ಮೀಥೇನ್ ಸ್ಟೇಟಸ್ ರಿಪೋರ್ಟ್. ಓಕೆ, ಜಾಗತಿಕ ಮೀಥೇನ್ ಸ್ಥಿತಿಗತಿಗಳ ವರದಿ 2025 ಪ್ರಕಟಿಸಿರುವಂಥ ಸಂಸ್ಥೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಆಯ್ತಾ, ಓಕೆ. ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಇದು ಬೇಡ. ವಾಟರ್ ಬಡ್ಜೆಟಿಂಗ್ ಅಂತ. ಓಕೆ, ಎಸ್, ವಾಟರ್ ಬಡ್ಜೆಟಿಂಗ್. ಲಿಸನ್ ಹಿಯರ್. ಒಂದೇನು ಅಂತ, ಕರೆಂಟ್ ಅಫೇರ್ಸು ಯಾವಾಗಲೂ ವ್ಯಾಸ್ಟ್, ಅದು ಸಮುದ್ರ. ಆಯ್ತಾ, ಎಷ್ಟು ಓದಿದ್ರೂ ಕಮ್ಮಿ. ಮತ್ತು ಕರೆಂಟ್ ಅಫೇರ್ಸ್ ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ನೆನ್ಪಿಡೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕು. ಅಂದರೆ ನೀವು ಸಬ್ಜೆಕ್ಟಿಗೆ ಏನು ಎಫರ್ಟ್ಸ್ ಹಾಕ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಎಫರ್ಟ್ಸ್ ಹಾಕಬೇಕು. ಆಯಿತಾ, ಬಟ್ ನೀವು ಎಕ್ಸಾಮ್ ಪಾಸ್ ಆಗ್ತೀರಾ ಇಲ್ವಾ ಅಂತ ಡಿಸೈಡ್ ಮಾಡೋದೇ ಕರೆಂಟ್ ಅಫೇರ್ಸ್. ಯಾಕೆ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು, ಮೆಂಟಲ್ ಅಬಿಲಿಟಿ, ಇದೆಲ್ಲ ಒಂದು ಸತಿ ಓದ್ತೀವಿ ಅಷ್ಟೇ. ಒಂದೇ ಸತಿ ಓದೋದು, ಮತ್ತು ಪದೇ ರಿವಿಷನ್ ಮಾಡ್ತಿರ್ತೀವಿ. ಆಯಿತಾ, ಈ ಸಬ್ಜೆಕ್ಟ್ಸಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾರೆ. ಸ್ಟ್ಯಾಟಿಕ್ ಸಬ್ಜೆಕ್ಟ್ಸಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾರೆ, ಬಟ್ ಕರೆಂಟ್ ಅಫೇರ್ಸಲ್ಲಿ ಎಲ್ಲರೂ ಸ್ಕೋರ್ ಮಾಡಲ್ಲ. ಯಾರು ಸ್ಕೋರ್ ಮಾಡ್ತಾರೋ ಅವ್ರು ಮೆರಿಟ್ ಲಿಸ್ಟಿಗೆ ಬರ್ತಾರೆ. ಸೊ ಕರೆಂಟ್ ಅಫೇರ್ಸ್ ಇಸ್ ದ ಡಿಸಿಷನ್ ಮೇಕರ್, ಅದೇ ಗೇಮ್ ಚೇಂಜರ್. ಆಯಿತಾ, ಮತ್ತು ನಾವು ಆಸ್ ಎ ಟೀಚರ್ಸು ಕರೆಂಟ್ ಅಫೇರ್ಸ್ನ ಈಸಿ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು, ಆ ಎಲ್ಲ ಪ್ರಯತ್ನಗಳನ್ನು ನಾವು ಪರಿಪೂರ್ಣ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀವಿ. ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ರಿ, ನೀವು ಇಲ್ಲಿ ಕೂತಾಗ ಸ್ವಲ್ಪ ಅಗ್ರೆಸಿವ್ ಎಫರ್ಟ್ಸ್ ಹಾಕ್ಬೇಕ್ರಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮಾಮೂಲಿ ಕ್ಲಾಸಲ್ಲಿ ಕೂತ್ರೆ ಆಗಲ್ಲ. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಬೇಕು, ಎಕ್ಸ್ಟ್ರಾ ಕಾನ್ಷಿಯಸ್ನೆಸ್ ಬೇಕು.